ನಮಸ್ಕಾರ ವೀಕ್ಷಕರೇ. ಬುದ್ಧಿಯು ಕಣ್ಣಿನಂತೆ, ಅದು ತನ್ನ ಮುಂದಿರುವುದನ್ನು ನೋಡುತ್ತೆ. ಮನಸ್ಸು ಕಾಲಿನಂತೆ, ಯಾಕಂದರೆ ಅದಕ್ಕೆ ಓಡಾಡುವ ಶಕ್ತಿ ಇದೆ. ಅದೇ ರೀತಿ ನಾವು ಸೇವಿಸುವಂಥ ಆಹಾರ ಹೃದಯ ಬಡಿತ ಇದ್ದಂತೆ, ನಮಗೆ ಬದುಕಲು ಬೇಕಾಗುವ ಚೈತನ್ಯವನ್ನು ಅದು ನೀಡುತ್ತೆ. ಆದ್ದರಿಂದ ನಾವು ಯಾವ ರೀತಿ ಆಹಾರ ಸೇವಿಸ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈ ರೀತಿ ಆಹಾರ ಪದ್ಧತಿಯ ಬಗ್ಗೆ, ಹಾಗೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡುವಂಥ ಏಕೈಕ ವೈದ್ಯಕೀಯ ಪದ್ಧತಿ ನಮ್ಮ ಆಯುರ್ವೇದ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂಥ ಅದ್ಭುತ ಆಯುರ್ವೇದದ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮದಲ್ಲಿ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ಈ ರಕ್ತದ ಹೆಪ್ಪುಗಟ್ಟುವಿಕೆ ಈ ಸಮಸ್ಯೆ ಹೇಗೆ ಬರುತ್ತೆ, ಇದಕ್ಕೆ ಪರಿಹಾರ ಏನು, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀನಮ್ಮ. ಈ ರಕ್ತದ ಹೆಪ್ಪುಗಟ್ಟುವಿಕೆ ಏನಿದೆ ಅಂತಂದರೆ, ಕೆಲವು ಬಾರಿ ಮಕ್ಕಳು ಆಟ ಆಡುವಾಗ ಬೀಳ್ತಾರೆ, ಅಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ. ಮತ್ತು ಬ್ರೈನ್ ಇಂಜುರೀಸ್ ಆಗುತ್ತೆ, ಅಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ. ಅದಕ್ಕೆ ನಾವು ಬ್ರೈನ್ ಹೆಮ್ರೇಜ್ ಅಂತ ಹೇಳ್ತೀವಿ. ನರ್ವ್ಸ್ನಲ್ಲಿ ರಕ್ತ ಹೆಪ್ಪುಗಟ್ಟೋದು ಏನಿದೆ, ಇದರಿಂದ ಬ್ರೈನ್ ಹೆಮ್ರೇಜ್ ಆಗುತ್ತೆ. ಅಂತಂದರೆ ಭಾಳ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಂತಂದರೆ ತುಂಬ ವೆರೈಟೀಸ್ ಇದೆ ಇದರಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ. ಮತ್ತು ಇನ್ನೊಂದು, ಕೆಲವರಿಗೆ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಅಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ, ಒಂಥರ ಗ್ರೀನಿಶ್ ಕಲರ್ ಫಾರ್ಮ್ ಆಗುತ್ತೆ. ಅದನ್ನು ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಕೆಂಪಗಾಗಿ ಕಾಣಿಸುತ್ತೆ, ಅದು ತುಂಬ ಅಲ್ಲೇ ರಕ್ತ ಒಂಥರ ಹೆಪ್ಪುಗಟ್ಟುವಿಕೆ. ಇದರಲ್ಲಿ ಏನಾಗುತ್ತೆ ಮುಖ್ಯವಾಗಿ ಅಂತಂದರೆ, ರಕ್ತದಲ್ಲಿರುವಂಥ ಈ ಒಂದು ಏನು ರಕ್ತ ಕಟ್ಟೋದಕ್ಕೆ ನಮ್ಮಲ್ಲಿ ಮೆಲೋಮಿನ್ ಅಥವಾ ಈ ಕ್ಲೋರಿನ್ ಅಂತ ಹೇಳಿ ಏನದರಲ್ಲಿ ಇರುತ್ತೆ, ಆ ಒಂದು ಪರ್ಸೆಂಟೇಜ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಕಡಿಮೆ ಆದಂಥ ದೇಹದಲ್ಲಿ ನಾವು, ಮತ್ತು ಈ ದೇಹದವರು ತುಂಬ ಒಂದು ಉಷ್ಣತೆಯನ್ನು ಹೊಂದಿರ್ತಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಇವರಿಗೆ ಬಹಳ ಬೇಗನೆ ರಕ್ತ ಹೆಪ್ಪುಗಟ್ಟುವಿಕೆ. ಅದಲ್ಲದೆ ಹೆಚ್ಚು ಒಂದು ಯಾವುದೇ ಒಂದು ಕೆಲಸ ಮಾಡುವಾಗ, ಓಡಾಟ ಮಾಡುವಾಗ ಪಾದಗಳಲ್ಲಿ ಕೂಡ ರಕ್ತ ಹೆಪ್ಪುಗಟ್ಟುತ್ತೆ. ಇಂಥ ಒಂದು ಸಮಯದಲ್ಲಿ ನಾವೇನು ಮಾಡಬೇಕು? ಅಥವಾ ನೀವು ನೋಡಿರ್ಬೋದು, ಕಿವಿಯನ್ನು ಈಗ ಸ್ಕೂಲ್ ಟೀಚರ್ ಏನಾದ್ರು ಕಿವಿಯನ್ನು ಹಿಂಡ್ಬಿಟ್ರೆ ಮಕ್ಕಳಿಗೆ, ಅಲ್ಲಿ ಕೂಡ ರಕ್ತ ಹೆಪ್ಪುಗಟ್ಟುತ್ತೆ. ಇಂಥ ಒಂದು ತೊಂದರೆಗಳು ಸರ್ವಸಾಮಾನ್ಯವಾದಂಥದ್ದು. ಮತ್ತು ಮುಖ್ಯವಾಗಿ ಯಾರು ಸ್ವಲ್ಪ ಈ ನೋಡಲಿಕ್ಕೆ ಬಿಳಿಯಾಗಿರ್ತಾರೆ, ಅಂಥ ಒಂದು ಮಕ್ಕಳಲ್ಲಿ ಅಥವಾ ಅಂಥ ಒಂದು ವ್ಯಕ್ತಿಗಳಲ್ಲಿ ನೀವು ನೋಡ್ಬೋದು, ಆದಷ್ಟು ಎದ್ದು ಕಾಣುತ್ತೆ. ಯಾಕಂದರೆ ಅವರೊಂದು ಬಿಳಿ ಚರ್ಮದಲ್ಲಿ ಆದರೆ ಆ ಒಂದು ಕಡಿಮೆ ಇರೋದ್ರಿಂದ ಆದಷ್ಟು ಬೇಗ ಹೆಪ್ಪುಗಟ್ಟುವಿಕೆ. ಈಗ ಕೆಲವರಿಗೆ ನೀವು ನೋಡಿರ್ಬೋದು, ಯಾರಾದರೂ ಏನಾರು ಹೊಡೆದ್ರೆ ಮಾಡಿದರೆ ಬಹಳ ಬೇಗನೆ ರಕ್ತ ಹೆಪ್ಪುಗಟ್ಟಿರುತ್ತೆ. ಇಂಥ ಒಂದು ಸಮಸ್ಯೆಗೆ ಕೊತ್ತಂಬರಿ ಸೊಪ್ಪು ತುಂಬ ಉಪಯೋಗಕ್ಕೆ ಬರುತ್ತೆ. ಕೊತ್ತಂಬರಿ ಸೊಪ್ಪನ್ನು, ಅದರಲ್ಲಿ ಹೆಚ್ಚು ಈ ಒಂದು ರಕ್ತವನ್ನು ಹೆಪ್ಪುಗಟ್ಟುವಿಕೆಯನ್ನು ಸಡಿಲಿಸುವಿಕೆ ಏನಿದೆ ಅದು ಬಹಳ ಉತ್ತಮ ರೀತಿಯಲ್ಲಿ ಮಾಡುತ್ತೆ. ನೀವು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡು ಅದನ್ನು ಜಜ್ಜಿ ಅದನ್ನು ಹರಳೆಣ್ಣೆಗೆ ಮಿಕ್ಸ್ ಮಾಡಿಕೊಂಡು ನೀವು ಇಲ್ಲಿ ಹಚ್ತಾ ಬಂದರೆ ಭಾಳ ಸೂಕ್ತವಾದಂತಹ ಒಂದು ಬಹಳ ಫಲಕಾರಿಯಾದಂಥ ಒಂದು ಔಷಧಿ ಅಂತೇಳಿ ಹೇಳ್ಬೋದು. ಬಹಳ ಸರಳವಾಗಿ ನಮಗೆ ಮನೆಯಲ್ಲಿ ಸಿಗುತ್ತೆ. ಆಮೇಲೆ ಅದಲ್ಲದೆ ಈಗ ಕೆಲವರಿಗೆ ಈ ಏನು ನಮ್ಮ ಭುಜ ಇದೆ, ಭುಜದ ಹತ್ತಿರ ಬಹಳ ಕೆಲವರಿಗೆ ಅದು ಹೋಗೋದೇ ಇಲ್ಲ. ಕೆಲವೊಂದು ಏರಿಯಾಸ್ ಇದೆ ಭುಜದ ಹತ್ತಿರ, ತೊಡೆಯ ಮೇಲೆ, ಮತ್ತು ನಮ್ಮ ಮೀನಖಂಡ ಅಂತ ನಾವೇನು ಹೇಳ್ತೀವಿ ಕಾಲಿನ ಭಾಗದಲ್ಲಿ, ಅಲ್ಲಿ ಕೂಡ ಇಂಥ ಒಂದು ರಕ್ತ ಹೆಪ್ಪುಗಟ್ಟುವಿಕೆ ಆಯಿತು ಅಂತಂದರೆ ಅದನ್ನು ಆದಷ್ಟು ಇಂಥ ಒಂದು ಮೆಡಿಸನ್ನಿಂದ ನೀವು ಸರಿಪಡಿಸ್ಕೊಳ್ಬೇಕು. ಇಲ್ಲ ಅಂತಂದರೆ ಅಲ್ಲಿ ಪಸ್ ಫಾರ್ಮೇಷನ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಇದು ಪಸ್ ಫಾರ್ಮೇಷನ್ ಆಗಲಿಲ್ಲ ಅಂತಂದರೆ, ಹಾಗೇ ರಕ್ತ ಹೆಪ್ಪುಗಟ್ಟುವಿಕೆ ಉಳಿತು ಅಂತಂದರೆ ಅಲ್ಲಿ ಗ್ಯಾಂಗ್ರೀನ್ ಆಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಇದು ಮತ್ತೆ ಗ್ಯಾಂಗ್ರೀನಿಂದ ಕ್ಯಾನ್ಸರ್ಗೆ ಒಂದು ಪರಿವರ್ತನೆ ಹೊಂದುವಂಥ ಒಂದು ದೊಡ್ಡ ಕಾಯಿಲೆ ಆಗಿ ಪರಿವರ್ತನೆ ಹೊಂದುತ್ತೆ. ಆದಷ್ಟು ಹೆಚ್ಚು ಗಮನವಿಟ್ಟು ಇಂಥ ಒಂದು ಸಮಸ್ಯೆಗಳು ಬಂದಾಗ ನಾವು ಇದಕ್ಕೆ ಏನು ಪರಿಹಾರ ಕಂಡುಕೊಳ್ಬೇಕು ಅನ್ನೋದೊಂದು ದೊಡ್ಡ ಒಂದು ಪ್ರಶ್ನಾರ್ಥಕ ಚಿಹ್ನ ನಮ್ಮ ಮುಂದೆ ಆಗುತ್ತೆ. ಅಂಥ ಒಂದು ಸಮಯದಲ್ಲಿ ನಾನು ಹೇಳಿದಂಥದ್ದು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹರಳೆಣ್ಣೆಯಲ್ಲಿ ಪೇಸ್ಟ್ ಮಾಡಿ ಹಾಕಿ ಅದನ್ನು ಅಪ್ಲೈ ಮಾಡ್ತಾ ಬಂದರೆ ಉತ್ತಮವಾದಂಥ ಫಲಿತಾಂಶವನ್ನು ನೀವು ಪಡ್ಕೊಳ್ಬೋದು. ಮತ್ತು ಅದೇ ರೀತಿಯಾಗಿ ನಿಮಗೆ ಈ ಒಂದು ನಿಂಬೆಹಣ್ಣನ್ನು ಅರ್ಧ ಗಾತ್ರದಲ್ಲಿ ನೀವು ಕಟ್ ಮಾಡಿಕೊಂಡು ಅದನ್ನು ಅಲ್ಲಿ ರಬ್ ಮಾಡಿದರೆ ಸ್ವಲ್ಪ ಉರಿ ಇರುತ್ತೆ, ಆದರೆ ಸ್ಲೋ ರಬ್ಬಿಂಗ್ ಮಾಡಬೇಕಾಗುತ್ತೆ. ಅದನ್ನು ಸ್ಲೋ ರಬ್ಬಿಂಗ್ ಮಾಡ್ತಾ ಬಂದರೆ ಅದು ಕೂಡ ತುಂಬ ಪರಿಣಾಮಕಾರಿ ಅಂತೇಳಿ ಹೇಳ್ಬೋದು. ಆದರೆ ಕಲೆ ಸ್ವಲ್ಪ ಉಳಿಯುತ್ತೆ. ಈ ನಿಂಬೆಹಣ್ಣನ್ನು ನಾವು ಹಚ್ಚೋದ್ರಿಂದ ಕಲೆ ಉಳಿಯುತ್ತೆ, ಅದನ್ನು ತೆಗೆಯೋದು ತುಂಬ ಕಷ್ಟಕರ ಆಗುತ್ತೆ. ಆದರೂ ಅದು ಎಲ್ಲ ಸಂಪೂರ್ಣವಾಗಿ ಕ್ರಮೇಣವಾಗಿ ಹೋದ ನಂತರವೂ ನಿಮಗೆ ಅನಿಸುತ್ತೆ ಇನ್ನೂ ಹೆಪ್ಪುಗಟ್ಟಿದೆ ರಕ್ತ ಅಂತ ಹೇಳಿ, ಆ ಒಂದು ತೊಂದರೆ ಅದರಲ್ಲಿ ಕಾಣಿಸ್ಕೊಳುತ್ತೆ. ಬಟ್ ಅದು ಕೂಡ ಒಂದು ತುಂಬ ಒಳ್ಳೆ ರೆಮಿಡಿ ಅಂತೇಳಿ ಹೇಳ್ಬೋದು. ಈ ಹರಳೆಣ್ಣೆಯಲ್ಲಿ ಏನು ಶಕ್ತಿ ಇದೆ ಅಂತಂದರೆ, ಆ ಒಂದು ಭಾಗವನ್ನು
ಸ್ಮೂತ್ ಮಾಡುತ್ತೆ. ಅದಲ್ಲದೆ ಇದರಲ್ಲಿ ಮ್ಯಾಗ್ನೇಷಿಯಮ್ ಮತ್ತು ಐರನ್ ಕಂಟೆಂಟ್ ಹೆಚ್ಚಿರುವಂಥ ಈ ಒಂದು ಹಸಿರು ಸೊಪ್ಪಾದ ಕೊತ್ತಂಬರಿ ಸೊಪ್ಪಿನಲ್ಲಿ ಅದನ್ನು ಸಡಿಲತೆಗೊಂಡು ಅದನ್ನು ಹಾಗೆ ಸ್ಪ್ರೆಡ್ ಮಾಡಿ ಆದಷ್ಟು ಅದನ್ನು ಹೋಗಲಾಡಿಸುವಂಥ ಕಾರ್ಯ ಏನಿದೆ ಚರ್ಮದ ಮುಖಾಂತರ ಈ ಒಂದು ಕೊತ್ತಂಬರಿ ಸೊಪ್ಪು ಮಾಡುತ್ತೆ ಅಂತೇಳಿ ಹೇಳ್ಬೋದು. ಇಷ್ಟೊಂದು ಕೆಲಸ ಕಾರ್ಯಗಳು ಮಾಡುವಂಥ ಔಷಧಿ ಗುಣಗಳನ್ನು ಹೊಂದಿರುವಂಥ ನಮ್ಮ ಮನೆಯಲ್ಲಿ ನಾವು ಕಾಮನ್ನಾಗಿ ಯೂಸ್ ಮಾಡ್ತಾ ಇರುವಂಥ ಕೊತ್ತಂಬರಿ ಸೊಪ್ಪಿನಲ್ಲಿ, ಪುದೀನಾ ಸೊಪ್ಪಿನಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂತ ಹೇಳಿದರೆ ಎಲ್ಲರೂ ಸರ್ವಸಾಮಾನ್ಯವಾಗಿ ನಂಬಲಿಕ್ಕಿಲ್ಲ. ಇಂಥ ಒಂದು ಮನೆ ಔಷಧಿಗಳನ್ನು ನಾವೇನು ಈ ಆಯುರ್ವೇದ ಮಹಾಮೇಹ ಮುಖಾಂತರ ತಿಳಿಸ್ತಾ ಇದ್ದೀವಿ, ತಾವೆಲ್ಲರೂ ಮೆಚ್ಚಿದ್ದೀರಾ ಅಂತ ಹೇಳಿ ಭಾಳ ನಾವು ಸಂತೋಷದಿಂದ ಹೇಳ್ತೀವಿ. ಮತ್ತು ಅದಲ್ಲದೆ ಇವತ್ತು 2 ಪ್ರಯೋಗಗಳನ್ನು ಮಾಡ್ತಾ ಇದ್ದೀನಿ. ಅದನ್ನು ನೋಡಿಬಿಟ್ಟು ಅದನ್ನು ಬರೆದಿಟ್ಕೊಂಡು ಅದರಿಂದ ಉಪಯುಕ್ತವಾದಂಥ ಮಾಹಿತಿಗಳನ್ನು ಪಡೆದುಕೊಂಡು ಮನೆಯಲ್ಲಿ ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ರಕ್ತ ಹೆಪ್ಪುಗಟ್ಟುವಿಕೆ ಈ ಸಮಸ್ಯೆ ಹೇಗೆ ಬರುತ್ತೆ, ಹಾಗೆ ಇದರಿಂದ ಏನೆಲ್ಲ ತೊಂದರೆಗಳಾಗ್ಬೋದು ಮತ್ತು ಅದಕ್ಕೆ ಪರಿಹಾರ ಹೇಗೆ ಕಂಡ್ಕೋಬೋದು, ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಬನ್ನಿ ಈಗ ಮನೆ ಔಷಧಗಳನ್ನ ಹೇಗೆ ತಯಾರಿಸೋದು ಈ ಒಂದು ಸಮಸ್ಯೆ ಬಂದಾಗ ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ತೆಂಗಿನ ಎಣ್ಣೆ, ಬೇವಿನ ಎಣ್ಣೆ, ತೆಂಗಿನ ಹಾಲು, ತುಳಸಿ ದಳ ಮತ್ತು ಬೇವಿನ ಎಲೆಗಳು, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಕುಟಾಣಿಗೆ ನಾವು ತುಳಸಿ ಎಲೆ ಹಾಗೂ ಬೇವಿನ ಎಲೆಯನ್ನು ಸಮವಾಗಿ ಅಂದರೆ ಪ್ರಪೋರ್ಷನ್ ಸರಿಯಾಗಿರಬೇಕು, ಅದನ್ನು ನಾವು ಈಗ ಹಾಕ್ಕೊಂಡು ಜಜ್ಜಬೇಕು. ಇದನ್ನು ಜಜ್ಜುವಾಗ ನಾವು ತೆಂಗಿನ ಹಾಲನ್ನು ಯೂಸ್ ಮಾಡಬೇಕು. 3 ರಿಂದ 4 ಬೇವಿನ ಎಲೆಗಳು, ದೊಡ್ಡದ ಎಲೆಯನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅದರೊಟ್ಟಿಗೆ ಒಂದು 4 ರಿಂದ 5 ತುಳಸಿ ಎಲೆಗಳನ್ನು ಹಾಕ್ಕೊಳ್ಬೇಕು. ಮತ್ತು ಇದನ್ನು ಈಗ ಫಸ್ಟು ನೀವು ಜಜ್ತಾ ಬನ್ನಿ. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಈ ತೆಂಗಿನ ಹಾಲನ್ನು ಹಾಕಬೇಕು. ಈಗ ಈ ತೆಂಗಿನ ಹಾಲನ್ನು ಹಾಕಬೇಕು. 1-1.5 ಚಮಚದಷ್ಟು ಹಾಕಿ ಮತ್ತೆ ಆ ಮಿಶ್ರಣವನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಈ ತೆಂಗಿನ ಹಾಲಿನಲ್ಲಿ ಬಹಳ ಒಂದು ಉಪಯುಕ್ತವಾದಂತಹ ಒಂದು ಅಂಶ ಇದೆ. ಅದೇನಪ್ಪ ಅಂತಂದರೆ ಇದರಲ್ಲಿ ಆ ತೇವಾಂಶ, ಈಗ ತೆಂಗಿನ ಎಣ್ಣೆ ಬೇರೆ ಆಗುತ್ತೆ, ತೆಂಗಿನ ಹಾಲು ಬೇರೆ ಆಗುತ್ತೆ. ಇದು ಯಾವುದೇ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ. ಅದಲ್ಲದೆ ಯಾವ ರೀತಿಯಲ್ಲಿ ಆ ಒಂದು ಹೆಪ್ಪುಗಟ್ಟಿರುತ್ತೆ, ಈಗ ಹಸಿರು ಆದಂಥ ಒಂದು ಕಲೆ ಏನಾಗಿರುತ್ತೆ ಅದನ್ನು ಹೋಗಲಾಡಿಸುವಂಥ ಶಕ್ತಿ ಈ ತೆಂಗಿನ ಹಾಲಿನಲ್ಲಿದೆ ಅಂತೇಳಿ ಹೇಳ್ಬೋದು. ಅದರೊಟ್ಟಿಗೆ ನಾವು ಈ ತೆಂಗಿನ ಎಣ್ಣೆ ಮತ್ತು ಬೇವಿನ ಎಣ್ಣೆ ಯಾವುದೇ ರೀತಿಯ ಕಲೆಗಳು ಆಗಲಾರ್ದ ಹಾಗೆ ನೋಡ್ಕೊಳ್ಳುತ್ತೆ ಮತ್ತು ಅದನ್ನು ಬೆಳಿಲಾರ್ದ ಹಾಗೆ ನೋಡ್ಕೊಳ್ಳೋ ಅಂಥದ್ದು ಈ ಬೇವಿನ ಎಣ್ಣೆಯ ಕೆಲಸ. ಮತ್ತು ಈ ತುಳಸಿ ಎಲೆನ ನಾವು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ? ಪ್ರತಿಯೊಂದು ನಮ್ಮ ಈ ಮನೆ ಔಷಧಿಗಳಲ್ಲಿ ತುಳಸಿ ಎಲೆಯನ್ನು ಯೂಸ್ ಮಾಡ್ತೀವಿ. ತುಳಸಿ ಎಲೆ ತುಂಬ ಪವಿತ್ರವಾದಂಥದ್ದು ಮತ್ತು ಅದಲ್ಲದೆ ಅದನ್ನು ಯೂಸ್ ಮಾಡೋದ್ರಿಂದ ತುಂಬ ಉಪಯುಕ್ತವಾದಂಥ ಒಂದು ಸರಳವಾದ ರೀತಿಯಲ್ಲಿ ನಮಗೆ ಈ ಒಂದು ಆಯುರ್ವೇದದ ಏನು ಮನೆ ಔಷಧಿಗಳಿದೆ ಅದು ಸರಳವಾಗಿ ತುಂಬ ಒಂದು ಎಫೆಕ್ಟಿವ್ ಕೊಡುತ್ತೆ ಅಂತೇಳಿ ಹೇಳ್ಬೋದು. ಅದಕ್ಕಾಗಿಯೇ ಅದನ್ನು ನಾವು ಈ ತುಳಸಿ ಎಲೆಯನ್ನು ಜೊತೆಗೆ ಬೇವಿನ ಎಲೆಯನ್ನು ಹಾಕಿದ್ದೀವಿ. ಇದನ್ನು ದಿವಸಕ್ಕೆ 2 ಬಾರಿ, ರಾತ್ರಿ ಮಲಗೋಕ್ಕಿಂತ ಮುಂಚೆ ಮತ್ತು ಸ್ನಾನ ಮಾಡೋದಕ್ಕಿಂತ ಮುಂಚೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಸ್ನಾನ ಮಾಡಿದ ನಂತರ ಒಂದು ಏನು ತಣ್ಣೀರನ್ನು ಯೂಸ್ ಮಾಡಬೇಕು, ಬಿಸಿ ನೀರನ್ನು ಯೂಸ್ ಮಾಡಬಾರ್ದು. ರಾತ್ರಿ ಕೂಡ ಹಾಗೆ ಇದನ್ನು ನೀವು ಹಚ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಬಿಟ್ಟ ನಂತರ ನೀವು ತಣ್ಣೀರಿನಿಂದ ಕೈಯನ್ನು ಅಥವಾ ಎಲ್ಲಿ ನಿಮಗೆ ಆ ರಕ್ತ ಹೆಪ್ಪುಗಟ್ಟಿದೆ ಅಲ್ಲಿ ತೊಳ್ಕೊಳ್ಬೇಕಾಗತ್ತೆ. ಸೊ ಇಷ್ಟು ನೀವು ಮಾಡ್ತಾ ಬನ್ನಿ. ಮತ್ತು ಯಾವುದೇ ರೀತಿಯ ಸಾಬೂನುಗಳನ್ನು ನೀವು ಬಳಸದೇ ಇರಿ ಆ ಒಂದು ಸಮಯದಲ್ಲಿ. ನಂತರ ನೀವು ಬಳಸ್ಬೋದು. ಮತ್ತು ಈ ತೆಂಗಿನ ಹಾಲು ನಿಮಗೆ ಜಾಸ್ತಿ ಬೇಕು, ಇನ್ನೂ ಸ್ವಲ್ಪ ಜಾಸ್ತಿ ಹಚ್ಕೊಳ್ಬೇಕು ಅಂತ ಹೇಳಿತ್ತಂದರೆ ನೀವು ಇನ್ನೂ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಬೋದು. ಸೊ ಇಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೀವು ನೋಟ್ ಮಾಡ್ಕೊಂಡಿದ್ದೀರಾ. ಈಗ ಇದು ಸಿದ್ಧವಾಗಿದೆ. ಒಂದು ಬಟ್ಟಲನ್ನು ಕೊಡಿ. ಈಗ ಈ ಮಿಶ್ರಣ ಏನಿದೆ ಇದಕ್ಕೆ ಹಾಕ್ಕೊಳ್ಬೇಕು. ಇದಕ್ಕೆ 1 ಚಮಚದಷ್ಟು ತೆಂಗಿನ ಎಣ್ಣೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಇದಕ್ಕೆ 1 ಚಮಚದಷ್ಟು ಬೇವಿನ ಎಣ್ಣೆ ಇವನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಯಾವುದೇ ರೀತಿಯಲ್ಲಿ ಬಿಸಿ ಮಾಡೋಂಗಿಲ್ಲ, ಎಣ್ಣೆಯನ್ನು ಇದೇ ರೀತಿ ಹಚ್ಕೊಳ್ಬೇಕು. ಇದನ್ನು ಕಂಟಿನ್ಯೂಸ್ ಆಗಿ ನೀವು ಹಚ್ಕೊಳ್ತಾ ಬಂದರೆ ತುಂಬ ಒಂದು ಉತ್ತಮ ರಿಸಲ್ಟ್ಸು ನಿಮಗೆ ಕಂಡುಬರುತ್ತೆ. ಈಗ ಇದು ಸಿದ್ಧವಾಗಿದೆ.
ವೀಕ್ಷಕರೇ, ಬೇವಿನ ಎಲೆ, ತುಳಸಿ ಎಲೆ, ಅದಲ್ಲದೆ ತೆಂಗಿನ ಹಾಲು, ತೆಂಗಿನ ಎಣ್ಣೆ ಮತ್ತು ಬೇವಿನ ಎಣ್ಣೆಯನ್ನು ಬೆರೆಸಿದಂಥ ಒಂದು ಅದ್ಭುತವಾದಂಥ ಈ ರಕ್ತ ಹೆಪ್ಪುಗಟ್ಟಿದಾಗ ಅದಕ್ಕೆ ಒಂದು ಸ್ಮಾಲ್ ಮಸಾಜ್ ಮಾಡಬೇಕಾಗತ್ತೆ. ಒಂದು ಸಣ್ಣ ಮಸಾಜ್ ಮಾಡಿಕೊಂಡು ನೀವು ಕಂಪ್ಲೀಟ್ ಎಲ್ಲಿ ರಕ್ತ ಹೆಪ್ಪುಗಟ್ಟಿರುತ್ತೆ ಅಥವಾ ಆ ಕಲೆ ಎಲ್ಲಾಗಿರುತ್ತೆ ಅಲ್ಲಿ ಹಚ್ಚಿ ಸಂಪೂರ್ಣವಾಗಿ ಅದನ್ನು ಗುಣಪಡಿಸ್ಬೋದು. ಇದನ್ನು ನೀವು ಮನೆಯಲ್ಲಿ ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ರಕ್ತದ ಹೆಪ್ಪುಗಟ್ಟುವಿಕೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಬೇವಿನ ಎಣ್ಣೆ, ಕೊಬ್ಬರಿ ಎಣ್ಣೆ, ತೆಂಗಿನ ಹಾಲು, ಬೇವಿನ ಎಲೆ ಮತ್ತು ತುಳಸಿ ಎಲೆ. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ ಬೇವಿನ ಎಲೆ ಮತ್ತು ತುಳಸಿ ಎಲೆಯನ್ನು ಹಾಕಿ ಸ್ವಲ್ಪ ಕುಟ್ಟಿಕೊಳ್ಳಿ. ನಂತರ ಅದಕ್ಕೆ ತೆಂಗಿನ ಹಾಲನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಅದಕ್ಕೆ ಕೊಬ್ಬರಿ ಎಣ್ಣೆ ಮತ್ತು ಬೇವಿನ ಎಣ್ಣೆಯನ್ನು ಹಾಕಿ ಬೆರೆಸಿಕೊಂಡರೆ ರಕ್ತದ ಹೆಪ್ಪುಗಟ್ಟುವಿಕೆಗೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ಬನ್ನಿ, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆ ಅಂದರೆ ರಕ್ತ ಹೆಪ್ಪುಗಟ್ಟೋ ಸಮಸ್ಯೆ ಏನಿದೆ ಅದಕ್ಕೆ ಮತ್ತೊಂದು ಮನೆ ಔಷಧನ ಹೇಗೆ ತಯಾರಿಸೋದು ಅಂತ ನೋಡೋಣ. ಈ ರಕ್ತ ಹೆಪ್ಪುಗಟ್ಟುವಿಕೆಗೆ ಇನ್ನೊಂದು ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತೇಳಿ ನೋಟ್ ಮಾಡ್ಕೊಳ್ಳಿ. ತೆಂಗಿನ ಎಣ್ಣೆ, ಹರಳೆಣ್ಣೆ, ಲೆಮನ್ ಗ್ರಾಸ್, ಶ್ರೀಗಂಧದ ಪುಡಿ ಹಾಗೂ ಲೆಮನ್ ಅಂದರೆ ನಿಂಬೆಹಣ್ಣು. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ತುಂಬ ಸರಳವಾಗಿದೆ. ಮೊದಲು ಈ ಲೆಮನ್ ಗ್ರಾಸ್, ಇದು ತುಂಬ ಎಲ್ಲ ಗ್ರಂಥಿಕೆ ಅಂಗಡಿಗಳಲ್ಲೂ ಇದರ ಪೌಡರ್ ಕೂಡ ಸಿಗುತ್ತೆ. ಮೊದಲು ಕುಟಾಣಿಯನ್ನು ತೆಗೆದುಕೊಂಡು ಅದಕ್ಕೆ ಶ್ರೀಗಂಧದ ಪುಡಿ ಮತ್ತು ಈ ಲೆಮನ್ ಗ್ರಾಸನ್ನು ಹಾಕಿ ಕುಟ್ಕೊಳ್ಬೇಕು. ಒಂದು ಸ್ವಲ್ಪ ಎಲೆಯನ್ನು ನೀವು ಹಾಕ್ಕೊಳ್ಬೇಕು. ಇದಕ್ಕೆ ಶ್ರೀಗಂಧದ ಪುಡಿಯನ್ನು ಈಗ ಇದೇ ಸಮಯದಲ್ಲಿ ಒಂದು ಅರ್ಧ ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕೊಳ್ಳಿ. ಈಗ ಅದು ಸಿದ್ಧವಾಗಿದೆ. ಜಾಸ್ತಿ ಪೇಸ್ಟ್ ಮಾಡೋದು ಬೇಕಾಗಿಲ್ಲ, ಹಾಗೇ ಇರಲಿ. ಈಗ ಒಂದು ಪಾತ್ರೆಯಲ್ಲಿ ನಾವು ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಬೇಕು. ಸಮ ಪ್ರಮಾಣದಲ್ಲಿ ನಾವು ಹಾಕ್ಕೊಳ್ಬೇಕು. 2 ಟೀ ಸ್ಪೂನ್ ಬೇವಿನ ಎಣ್ಣೆಯನ್ನು ಹಾಕಿದ್ದೀನಿ ಮತ್ತು ಅದಕ್ಕೆ 2 ಟೀ ಸ್ಪೂನ್ ನಾವು ಹರಳೆಣ್ಣೆಯನ್ನು ಹಾಕ್ಕೊಳ್ಳೋದು. ಇದನ್ನು ಹಾಕಿದ ನಂತರ ಉರಿಯನ್ನು ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ಆಫ್ ಮಾಡ್ಕೊಳ್ಳಿ. ಯಾಕಂದರೆ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಹಾಕ್ಕೊಳ್ಬೇಕು. ಈ ಏನು ಮಿಶ್ರಣವನ್ನು ಮಾಡಿದ್ವಿ ಹಾಕ್ಕೊಳ್ಬೇಕು. ಈಗ ಇದು ಸಿದ್ಧವಾಗಿದೆ. ಇದನ್ನು ನಾವು ಒಂದು ಬಟ್ಲಿಗೆ ಹಾಕ್ಕೊಳ್ಬೇಕು. ನಮ್ಮ ಈ ಮನೆ ಔಷಧಗಳು ಎಷ್ಟು ಸುಲಭ ಮತ್ತು ಒಂದು ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದು ಕೊಡುತ್ತೆ. ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಹೌದು. ಈಗ ಈ ಕಾರ್ಯಕ್ರಮದಿಂದ ಇಡೀ ಕರ್ನಾಟಕವೇ ಅಲ್ಲ, ಸುಮಾರು ರಾಜ್ಯಗಳಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ಇದರ ಉಪಯೋಗವನ್ನು ತೆಗೆದುಕೊಳ್ತಾ ಇದ್ದಾರೆ. ನಾವು ಪತ್ರಗಳನ್ನು ಓದುವಾಗಲೇ ಗೊತ್ತಾಗುತ್ತೆ, ಅಹಮದಾಬಾದಿಂದ ಬರ್ತಾ ಇದೆ, ಕೆಲವೊಂದು ರಾಜ್ಯಗಳಿಂದ, ಆಂಧ್ರ ಪ್ರದೇಶದಿಂದ, ತಮಿಳುನಾಡಿಂದ ಕೂಡ ನಮಗೆ ಲೆಟರ್ಸ್ಗಳು ಬರ್ತಾ ಇದೆ. ಕನ್ನಡದ ಒಂದು ಈ ಜೀ ಕನ್ನಡದ ಚಾನೆಲ್ನಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಕನ್ನಡ ವೀಕ್ಷಕರಿಗೆ ಕೊಟ್ಟಿದ್ದೀವಿ ಅಂತೇಳಿ ಒಂದು ಹೆಮ್ಮೆ ಆಗ್ತಾ ಇದೆ. ಈಗ ವೀಕ್ಷಕರೇ, ಈ ಒಂದು ಹರಳೆಣ್ಣೆ ಮತ್ತು ಬೇವಿನ ಎಣ್ಣೆ, ಅದಲ್ಲದೆ ಅದಕ್ಕೆ ಈ ಶ್ರೀಗಂಧದ ಪುಡಿ ಮತ್ತು ಲೆಮನ್ ಗ್ರಾಸ್ ಹಾಗೂ ನಿಂಬೆಹಣ್ಣನ್ನು ಹಾಕಿ ತಯಾರಿಸಿದಂಥ ಒಂದು ತೈಲ ಸಿದ್ಧವಾಗಿದೆ. ಇದನ್ನು ನೀವು ಎಲ್ಲಿ ರಕ್ತ ಹೆಪ್ಪುಗಟ್ಟಿರುತ್ತೆ ಅಲ್ಲಿ ಸ್ಲೋ ಮಸಾಜ್ ಮಾಡಬೇಕು. ಜಾಸ್ತಿ ರಬ್ ಮಾಡೋಂಗಿಲ್ಲ, ಜಾಸ್ತಿ ಪ್ರೆಸ್ ಮಾಡೋಂಗಿಲ್ಲ. ಇಂಥ ಒಂದು ಸ್ಲೋ ಮಸಾಜ್ನಲ್ಲಿ ಮಾಡಿದರೆ ಮತ್ತು ಈ ನರಗಳ ಗಂಟುಗಳು ಕೂಡ ಏನಾಗಿರುತ್ತೆ ಮೀನಖಂಡಗಳಲ್ಲಿ, ನಮ್ಮ ಕಾಲಿನ ಮೀನಖಂಡಗಳಲ್ಲಿ, ಅಲ್ಲೂ ಕೂಡ ಇದನ್ನು ಹಚ್ಚೋದ್ರಿಂದ ಕ್ರಮೇಣವಾಗಿ ಅದು ಕೂಡ ಸರಿ ಹೋಗುತ್ತೆ. ಸೊ ಆದ್ದರಿಂದ ಇದನ್ನು ಮನೆಯಲ್ಲಿ ತಯಾರಿಸಿ ಇದರ ಉಪಯೋಗವನ್ನು ನೀವು ತಗೊಳ್ಳೇಬೇಕು. ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಲೆಮನ್ ಗ್ರಾಸ್ನಲ್ಲಿ ಆ ಒಂದು ಶಕ್ತಿ ಇದೆ. ಆ ಒಂದು ಗಂಟುಗಳಾಗಿದ್ದರೆ ಅದನ್ನು ಸರಿಪಡಿಸುವಂಥ ಒಂದು ಶಕ್ತಿ ಲೆಮನ್ ಗ್ರಾಸ್ನಲ್ಲಿದೆ. ಇಂಥ ಒಂದು ತೈಲವನ್ನು ಮಾಡಿ ನೀವು ಬಳಸೋದು ತುಂಬ ಉಪಯೋಗಕಾರಿ ಅಂತ ಹೇಳ್ಬೋದು. ಮನೆಯಲ್ಲಿ ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ರಕ್ತದ ಹೆಪ್ಪುಗಟ್ಟುವಿಕೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ನಿಂಬೆಹಣ್ಣು, ಶ್ರೀಗಂಧದ ಪುಡಿ, ಲೆಮನ್ ಗ್ರಾಸ್, ಹರಳೆಣ್ಣೆ ಮತ್ತು ತೆಂಗಿನ ಎಣ್ಣೆ. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ ಲೆಮನ್ ಗ್ರಾಸ್, ಶ್ರೀಗಂಧದ ಪುಡಿ ಮತ್ತು ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಕಾಯಲಿಟ್ಟ ಪಾತ್ರೆಗೆ ಬೇವಿನ ಎಣ್ಣೆ, ಹರಳೆಣ್ಣೆ ಮತ್ತು
ಮತ್ತು ಕುಟ್ಟಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಂಡರೆ ರಕ್ತದ ಹೆಪ್ಪುಗಟ್ಟುವಿಕೆಗೆ ಮನೆ ಔಷಧ ಸಿದ್ಧ.